Hello my dear students, welcome to Rupesh sir online classes. So last ವಿಡಿಯೋನಲ್ಲಿ ನಾವು 2025ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ವಿ. ಅದರಲ್ಲಿ MCQs ಪಾರ್ಟ್ನ ಕಂಪ್ಲೀಟ್ ಆಗಿ ಮುಗಿಸಿದ್ವಿ. ಸೊ ನಾವು ನಿಮಗೆ ಆಲ್ರೆಡಿ ಹೇಳಿದ್ವಿ ಕ್ವಶನ್ ನಂಬರ್ 2ನಲ್ಲಿ ಸೊ ಈ ರೀತಿ ಕ್ವಶನ್ಸ್ನ ನೀವು ನೋಡ್ಬೋದು. ಕ್ವಶನ್ ನಂಬರ್ 1 4 ಮಾರ್ಕ್ಸ್ಗೆ, ಕ್ವಶನ್ ನಂಬರ್ 2 4 ಮಾರ್ಕ್ಸ್ಗೆ, ಅದೇ ರೀತಿ ಕ್ವಶನ್ ನಂಬರ್ 3 ಕೂಡ 4 ಮಾರ್ಕ್ಸ್ಗೆ. 4 ಮಾರ್ಕ್ಸಿನ 3 ಕ್ವಶನ್ಸ್ ಇರ್ತವೆ, ಟೋಟಲಿ 12 ಮಾರ್ಕ್ಸ್ಗೆ. ಫಸ್ಟ್ ಸೊ ಇಲ್ಲಿ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದೇನೆ. ಸೊ ಇದನ್ನ ನೀವು ರೌಂಡ್ ಆಫ್ ಮಾಡಿ ಇಲ್ಲಿ ನೋಡಿ. ಸಾಲ್ವ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ 2x² - 5x - 4 = 0. ಈ ಕ್ವಾಡ್ರಾಟಿಕ್ ಈಕ್ವೇಶನ್ನ ನೀವು ಸಾಲ್ವ್ ಮಾಡಿ ರಿಸಲ್ಟ್ ಕೊಡಬೇಕು. ದಟ್ ಆನ್ಸರ್ ಶುಡ್ ಬಿ ಕರೆಕ್ಟ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೇನೆ. ಯೂಸ್ ದ ಮ್ಯಾಥಮೆಟಿಕಲ್ ಟೇಬಲ್ ಫಾರ್ ದಿಸ್ ಕ್ವಶನ್. ಟೇಬಲ್ ಕೊಟ್ಟಿದ್ರೆ ಮ್ಯಾಥಮೆಟಿಕಲ್ ಟೇಬಲ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ದೇನೆ. ಓಕೆನಾ? ನೋಡಿ ಮಕ್ಕಳ, ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 2 ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಇಟ್ಸ್ ಆಫ್ 3 ಕ್ವಶನ್ಸ್. ಕ್ವಶನ್ ನಂಬರ್ 2 ಬಂದು 3 ಕ್ವಶನ್ ಇರುತ್ತೆ. ಕ್ವಶನ್ ನಂಬರ್ 1, ಸಬ್ ಕ್ವಶನ್ ನಂಬರ್ 2, ಸಬ್ ಕ್ವಶನ್ ನಂಬರ್ 3 ಎಲ್ಲ ಕೂಡ 4 ಮಾರ್ಕ್ಸ್ಗೆ. ಟೋಟಲಿ 4 3s are 12. ಸೊ ಟೋಟಲಿ 12 ಮಾರ್ಕ್ಸ್ ಕ್ವಶನ್ ನಂಬರ್ 2 ಆಗಿರುತ್ತೆ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸಾಲ್ವ್ ದಿ ಕ್ವಶನ್. ಸೊ ಸಾಲ್ವ್ ದಿ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಈ ರೀತಿ ಇದೆ. 2x² - 5x - 4 = 0. ಈ ಕ್ವಾಡ್ರಾಟಿಕ್ ಈಕ್ವೇಶನ್ನ ನೀವು ಫಾರ್ಮುಲಾ ಮೆಥಡಲ್ಲೂ ಸಾಲ್ವ್ ಮಾಡ್ಬೋದು ಅಥವಾ ಸೊ ಫ್ಯಾಕ್ಟರೈಸೇಷನ್ ಮೆಥಡಲ್ಲೂ ಸಾಲ್ವ್ ಮಾಡ್ಬೋದು. ಐ ವಿಲ್ ಚೂಸ್ ಫಾರ್ಮುಲಾ ಮೆಥಡ್. ಫಾರ್ಮುಲಾ ಏನು ಸರ್? ಸೊ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್, ಫಾರ್ಮುಲಾ ಈ ರೀತಿ ಇದೆ. ಸೊ x is equal to -b plus or minus root of b square minus 4ac dividing by 2a. ಸೊ ಇದು ನಮ್ಮ ಫಾರ್ಮುಲಾ. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಬಂದು ax² + bx + c = 0 ಇರುತ್ತೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ a ಇಯರ್? a ವ್ಯಾಲ್ಯೂ ಬಂದು 2, b ವ್ಯಾಲ್ಯೂ ಬಂದು -5, c ವ್ಯಾಲ್ಯೂ ಬಂದು -4. a ವ್ಯಾಲ್ಯೂ 2, b ವ್ಯಾಲ್ಯೂ -5, c ವ್ಯಾಲ್ಯೂ -4. ಸೊ ಇಲ್ಲಿ ನಾವು ಇದ್ರ ಜೊತೆಗೆ ಕಂಪೇರ್ ಮಾಡಿ ಸಾಲ್ವ್ ಮಾಡ್ತಾ ಇದ್ದೀವಿ ನಾವು. ಸೊ ಇಲ್ಲಿ ಬರೋಣ. x is equal to -b plus or minus root of b square minus 4ac dividing by 2a. ಸೊ ಇಲ್ಲಿ x is equal to -b ಎಂದಾಗ -5 ಇದೆ, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b ಸ್ಕ್ವೇರ್ ಅಂದರೆ -5 ಹೋಲ್ ಸ್ಕ್ವೇರ್, -4 ಟೈಮ್ಸ್ ಆಫ್ a ಅಂದರೆ 2, c ಅಂದರೆ -4. ಸೊ ಇದು ಡಿವೈಡಿಂಗ್ ಬೈ 2 ಇಂಟು a ಅಂದರೆ 2 ಬರುತ್ತೆ. ಓಕೆನಾ? ನಾವು x is equal to ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, +5 ಇರುತ್ತೆ, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 25. ಸೊ ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 4 4 16, 16 2 32 ಆಗುತ್ತೆ. ಸೊ ಡಿವೈಡಿಂಗ್ ಬೈ 4. ನಾವು x is equal to 5 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 57 ಡಿವೈಡಿಂಗ್ ಬೈ 4 ಬರುತ್ತೆ. ಸೊ ನಮಗೆ ರೂಟ್ ಆಫ್ 57 ನೀವು ಬೇಕಿದ್ರೆ ಸೊ ಈ ರೀತಿ ಸಾಲ್ವ್ ಮಾಡಿಕೊಂಡು 57 ಪಾಯಿಂಟ್ ಇಟ್ಕೊಂಡು ಡಬಲ್ ಜೀರೋಸ್ ತೊಗೊಂಡು ಸೊ 7 7s are 49 ಆ ರೀತಿ ಸಾಲ್ವ್ ಮಾಡ್ಬೋದು. ಬಟ್ ಸೊ ಐ ಟೇಕ್ ಸಮ್ ಟೈಮ್. ಸೊ ಇಲ್ಲಿ ಅವರೇ ನಮ್ಗೆ ಹೇಳಿದ್ದಾರೆ ಯೂಸ್ ಅ ಮ್ಯಾಥಮೆಟಿಕಲ್ ಟೇಬಲ್ ಫಾರ್ ದಿಸ್ ಕ್ವಶನ್ ಅಂತ. ಸೊ ಈ ಥರ ಇದ್ದಾಗ ಟೇಬಲ್ ಕೊಡ್ತಾರೆ, ನೀವು √ ವ್ಯಾಲ್ಯೂಸ್ ನೋಡ್ಕೋಬೋದು. ರೂಟ್ ಆಫ್ 57ನ ವ್ಯಾಲ್ಯೂ ಬಂದು 7.549 ಇರುತ್ತೆ. 7.549. ಸೊ ಈ ವ್ಯಾಲ್ಯೂನ ನಾನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ x is equal to 5 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 57 ಇತ್ತು, ಡಿವೈಡಿಂಗ್ ಬೈ 4 ಇತ್ತು. ಸೊ ಇದನ್ನ ನಾನು ಯಾವ ರೀತಿ ಬರ್ಕೋತಾ ಇದ್ದೀನಿ ಅಂದರೆ 5 ಪ್ಲಸ್ ಆರ್ ಮೈನಸ್ 7.549 ಡಿವೈಡಿಂಗ್ ಬೈ 4 ಅಂತ ತೊಗೋತಾ ಇದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ಅಂದರೆ ವಿ ಕ್ಯಾನ್ ಸ್ಪ್ಲಿಟ್ ದಿಸ್. ಸೊ ಯಾವ ರೀತಿ ಸ್ಪ್ಲಿಟ್ ಮಾಡ್ತೀವಿ ಅಂದರೆ ಸೊ 5 ಪ್ಲಸ್ 7.549 ಡಿವೈಡಿಂಗ್ ಬೈ 4. ಅದೇ ರೀತಿ x is equal to 5 ಮೈನಸ್ 7.549 ಡಿವೈಡಿಂಗ್ ಬೈ 4 ಅಂತ ಬರುತ್ತೆ. ಓಕೆನಾ? ನಾವು ಸೊ ನೀವು 7.549ಗೆ ಸೊ ನೀವು 5ನ ಆ್ಯಡ್ ಮಾಡಿದ್ರೆ ದ ಆನ್ಸರ್ಸ್ ಬಿಕಮ್ಸ್ x is equal to 12.549 ಡಿವೈಡಿಂಗ್ ಬೈ 4 ಬರುತ್ತೆ. ಇದನ್ನು ಡಿವೈಡ್ ಮಾಡೋದಾದರೆ 4 3s are 12 ಅಲ್ವಪ್ಪ, 4 1s are 4, 4 3s are 12, 1 ಪಾಯಿಂಟ್ ಇಟ್ಕೊಂಡ್ರಿ, 4 1s are 4 ಬರುತ್ತೆ. ನೆಕ್ಸ್ಟ್ 1 ಕ್ಯಾರಿ ಆಗುತ್ತೆ, 4 3s are 12, ಸೊ 12 ಆಯಿತು. ನೆಕ್ಸ್ಟ್ 2 ಕ್ಯಾರಿ ಬರುತ್ತೆ, 29 ಆಗುತ್ತೆ. ಸೊ ಅದೇ ಥರ ಸಾಲ್ವ್ ಮಾಡಿದಾಗ 7s ಬರುತ್ತೆ, 4 7s are 28, 1 ಕ್ಯಾರಿ ಬರುತ್ತೆ, 4 2s are 8, 4 5s are 20 ಬರುತ್ತೆ. ಸೊ x is equal to 3.13725 ಇದೆ. ನೆಕ್ಸ್ಟ್ ಇಲ್ಲಿಗೆ ಬರೋದಾದರೆ ಸೊ ಇಲ್ಲಿ ಏನಿದೆ ಅಂದರೆ 7.549ಅಲ್ಲಿ
ನೀವು 5ನ ಸಬ್ಟ್ರಾಕ್ಟ್ ಮಾಡಿದಾಗ ದ ಆನ್ಸರ್ಸ್ ಬಿಕಮ್ ಸೊ 2.549 ಇದೆ. ಗ್ರೇಟರ್ ನಂಬರ್ 7.5 ಅಂದರೆ ಅದು ಸಿಂಪಲ್ ಮೈನಸ್ ಬರುತ್ತೆ, ಡಿವೈಡಿಂಗ್ ಬೈ 4 ಇರುತ್ತೆ. ಓಕೆನಾ. ಸೊ ಇಲ್ಲಿ ನೀವು ಇದನ್ನು ಸಾಲ್ವ್ ಮಾಡಲಿಕ್ಕೆ 4ಇಂದ ಡಿವೈಡ್ ಮಾಡಲಿಕ್ಕೆ ಆಗೋಲ್ಲ. ಸೊ ಹಂಗಾಗಿ ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 4 1 4 ತೊಗೋತೀನಿ, 4 0 0.2. ಈ ಕಡೆ ಬಂದಾಗ 4 5 20 ಬರುತ್ತೆ, ಮತ್ತು 5 ಕ್ಯಾರಿ ಬರುತ್ತೆ. ಸಾರಿ 4 5 24 6 24 ತೊಗೊಳುವ, 4 6 24 ತೊಗೊಂಡಾಗ 1 ಬರುತ್ತೆ, 4 3 12 ತೊಗೋತೀನಿ, ಮತ್ತು 2 ಬರುತ್ತೆ, 4 7 28 2 1 ಕ್ಯಾರಿ ಬರುತ್ತೆ, ನೆಕ್ಸ್ಟು 4 2 8 2 ಕ್ಯಾರಿ ಬರುತ್ತೆ, 4 5 ಆನ್ಸರ್ ಬಂದು ಎಕ್ಸ್ ಈಸ್ ಈಕ್ವಲ್ ಟು 0.63725 ಬರುತ್ತೆ. ಸೊ ಇಲ್ಲಿ ಅವನು ಕ್ವಶನಲ್ಲಿ ಹೇಳಿದ್ದಾನೆ ಕರೆಕ್ಟ್ ದಿ ನಂಬರ್ಸ್ ಅಥವಾ ಕರೆಕ್ಟ್ ದಿ ಆನ್ಸರ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್. 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ರೌಂಡ್ ಆಫ್ ಮಾಡಬೇಕಾಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಸೊ ಇಲ್ಲೇನು ಬರುತ್ತೆ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 3.137 ಬರುತ್ತೆ. ಸಿನ್ಸ್ ಇಟ್ ಈಸ್ 2 ರೌಂಡ್ ಆಫ್ ಮಾಡಿದಾಗ ದಿ ಸೇಮ್ ನಂಬರ್ ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 3.137. ಇಲ್ಲಿಗೆ ಬಂದಾಗ ಸೊ ಎಕ್ಸ್ ಈಸ್ ಈಕ್ವಲ್ ಟು 0.637. ಸೊ ಇಲ್ಲಿ ಇದು 2 ವ್ಯಾಲ್ಯೂಸ್ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ನೀವು ಇಷ್ಟನ್ನ ನೀಟಾಗಿ ಮಾಡಿದ್ರೆ ಸೊ ವಿಲ್ ಗೆಟ್ ಕಂಪ್ಲೀಟ್ಲಿ 4 ಮಾರ್ಕ್ಸ್ ಇನ್ ಯುವರ್ ಪಾಕೆಟ್. ಓಕೆನಾ. ಸೊ ಇಲ್ಲಿ ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ಮಿಸ್ಟರ್ ರಾವ್ ಡೆಪಾಸಿಟ್ ₹50 per month ಇನ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಒಂದು ಕೇಸಲ್ಲಿ ಕೇಸ್ 1ನಲ್ಲಿ ಸೊ ಪ್ರಿನ್ಸಿಪಲ್ ಅಮೌಂಟ್ ಬಂದು ₹50 ಇರುತ್ತೆ. ಅದೇ ರೀತಿ ನಂಬರ್ ಆಫ್ ಮಂತ್ಸ್ ಬಂದ್ಬಿಟ್ಟು 3 years ಅಂತ ಬಂದಾಗ ಸೊ 3 × 12 ದಟ್ ಬಿಕಮ್ಸ್ 36 months ಇರುತ್ತೆ. ಓಕೆನಾ, 36 months. ನೆಕ್ಸ್ಟ್ ಸೊ ನೀವೇನು ಫೈಂಡ್ ಔಟ್ ಮಾಡಬೇಕು, ರೇಟ್ ಆಫ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಹೋದಾಗ ಹೌ ಮಚ್ ಮೋರ್ ಇಂಟ್ರೆಸ್ಟ್ ಶಿ ಡಿಡ್ ಮಿಸ್ಟರ್ ರಾವ್ಸ್ ವಿಲ್ ರಿಸೀವ್ ಇಫ್ ಶಿ ಹ್ಯಾಡ್ ಡೆಪಾಸಿಟೆಡ್ $250 more per month ಅಂತ ಹೇಳ್ತೇನೆ. ಅಟ್ ದ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್. ಎಲ್ಲಿ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಸೇಮ್ ಟೈಮ್ ಇದೆ. ಓಕೆನಾ, ಟೈಮು ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇದೆ. ಸೆಕೆಂಡ್ ಕೇಸಲ್ಲಿ ಪ್ರಿನ್ಸಿಪಲ್ ಏನಾಗಿರುತ್ತೆ ಅಂದರೆ P = ₹250 ಆಗಿರುತ್ತೆ ಅಂತ ಹೇಳ್ತೇನೆ. ಅರ್ಥ ಆಯ್ತಲ್ಲ, ₹250. ಸೊ ಈಗ ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಮೆಚ್ಯೂರಿಟಿ ವ್ಯಾಲ್ಯೂ ಫಾರ್ಮುಲಾ ಗೊತ್ತು ನನಗೆ. ಸೊ ಮೆಚ್ಯೂರಿಟಿ ವ್ಯಾಲ್ಯೂ ಈಸ್ ಈಕ್ವಲ್ ಟು ಸೊ ಸೇಮ್ ಅಮೌಂಟ್ ಬರ್ತಿದೆ, ಇಂಟ್ರೆಸ್ಟ್ ಮಾತ್ರ ಜಾಸ್ತಿ ಆಗಿದೆ. ಓಕೆನಾ. ಸೊ ಮೆಚ್ಯೂರಿಟಿ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ಎನ್ ಪ್ಲಸ್ ಐ. ಸೊ ಮೆಚ್ಯೂರಿಟಿ ವ್ಯಾಲ್ಯೂನ ನಾನು ಸಪೋಸ್ 10,110 ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್ನ ಜಸ್ಟ್ ಐ ವಿಲ್ ಟೇಕ್ ಇಟ್ ಆಸ್ 250 × 36 ಪ್ಲಸ್ ಸೊ ಇಂಟ್ರೆಸ್ಟ್ ಅಂತ ಬಂದಾಗ 9 ಬರುತ್ತೆ. ಸೊ ಅದು ಗೊತ್ತಿಲ್ಲ ನನಗೆ. ಸೊ 10,110 ಈಸ್ ಈಕ್ವಲ್ ಟು ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಸೊ ಮಲ್ಟಿಪ್ಲೈ ಮಾಡಿದಾಗ ನನಗೆ ಈ ರೀತಿ ಆನ್ಸರ್ ಬರುತ್ತೆ. ದಟ್ ಬಿಕಮ್ಸ್ 9,000. ಓಕೆನಾ. ಸೊ 9,000 ಆಗಿರುತ್ತೆ ಪ್ಲಸ್ ಇಂಟ್ರೆಸ್ಟ್. ಸೊ ಐ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ 10,110 ಮೈನಸ್ 9,000 ಆದಾಗ ಸೊ ಐ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಸೊ 1110. ಸೊ ಅಂದರೆ 1,110 rupees ಇಂಟ್ರೆಸ್ಟ್ ಆಗಿರುತ್ತೆ. 1,110 rupees ಇಂಟ್ರೆಸ್ಟ್. ನಾವು ಸೊ ಅದೇ ಯೂಸ್ ಮಾಡಿಕೊಂಡು ಸೊ ಫಾರ್ಮುಲಾ ಇದೆಯಲ್ಲ, ಐ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, P × n+1 ಡಿವೈಡಿಂಗ್ ಬೈ 2 × 12 ಪ್ಲಸ್ ಸಾರಿ ಇಂಟು R/100. ಸೊ ಇಲ್ಲಿ ನಾನು ಐ ಗೊತ್ತಿರೋದ್ರಿಂದ ಐ ಬಂದ್ಬಿಟ್ಟು 1,110 ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಎಷ್ಟಿದೆ, 250 rupees ಇದೆ ಪ್ರಿನ್ಸಿಪಲ್. ಸೊ ಇಂಟು ಎನ್ ವ್ಯಾಲ್ಯೂ ಎಷ್ಟಿದೆಯಪ್ಪ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎನ್, 36 months ಅಲ್ವಾ, 36 × 37 ಡಿವೈಡಿಂಗ್ ಬೈ 2 × 12 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡಿಂಗ್ ಬೈ 100 ಆ್ಯಸ್ ಇಟ್ ಈಸ್ ತೊಗೋತೀನಿ. ಓಕೆನಾ ಮಕ್ಕಳ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಸೊ 12 1s 12 3s ಅಂತ ತೊಗೊಂಡ್ರೆ 2 1s 2. ಸೊ ಇಲ್ಲಿ 2 1s 2 2s 2 5s ಅಂತ ತೊಗೊಂಡಾಗ 125 ಇದೆ. ಸೊ ಇದು ಮಿಕ್ಕಿರೋದು ಬರೀತಾ ಹೋಗ್ತೇನೆ ನೋಡಿ, 125 × 3 ಡಿವೈಡಿಂಗ್ ಬೈ 100 ಇಂಟು ಆರ್ ಇರ್ತದೆ. ಓಕೆನಾ. ಸೊ ನಾವು ಇಲ್ಲಿ ಡಿವೈಡ್ ಮಾಡೋದಾದ್ರೆ 25 3s 25 4 ಸಾರಿ 25 5s ತಗೋಬೋದಾ, 25 5s 125 ಕರೆಕ್ಟ್ ಅಲ್ವಾ ಮಕ್ಕಳ. 25 5s 125, 25 4s 100 ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ 1110 ಇರುತ್ತೆ. ಸೊ 1110 ಇಂಟು 4 ಡಿವೈಡಿಂಗ್ ಬೈ 5 × 3 ಇರುತ್ತೆ. ಸೊ ಇಲ್ಲಿ 5 1s 5, ಸೊ 5 2s 10. ಸೊ 1 ಕ್ಯಾರಿ ಹೋದರೆ
10 1 ಕ್ಯಾರಿಯರ್ 5 2 10 0 ಬರುತ್ತೆ. ಓಕೆನಾ. ಸೊ ದಿಸ್ ಬಿಕಮ್ಸ್ 2 2 0 ಇದೆ ಅಲ್ವಾ. ಇದನ್ನ ಮಲ್ಟಿಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡಿದಾಗ ನಿಮಗೆ ಸೊ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ 37 ಕೂಡ ಇದೆ, ಜಸ್ಟ್ ಸೊ ಇಂಟು 37. ಸೊ ಇದೆಲ್ಲ ಕಂಪ್ಲೀಟಾಗಿ ನೀವು ಸಾಲ್ವ್ ಮಾಡಿದ್ರೆ ದ ಆನ್ಸರ್ಸ್ ಬಿಕಮ್ 8% ಬರುತ್ತೆ ಮಕ್ಕಳ. ಸೊ ಆರ್ ವ್ಯಾಲ್ಯೂ ಬಂದು 8% ಬರುತ್ತೆ. ಓಕೆನಾ. ನೌ ಸೊ ವ್ಯಾಲ್ಯೂ ಆಫ್ ಆರ್, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಯಿತು, 8% ಆಯಿತು. ಸೊ ಅದೇ ರೀತಿ ಇಷ್ಟೆಲ್ಲ ಸಾಲ್ವ್ ಮಾಡಿದ್ಮೇಲೆ ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾನೆ, ಸೊ ಎಷ್ಟು ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿದ್ನಲ್ಲ. ಸೊ ಆರ್ ವ್ಯಾಲ್ಯೂ ಬಂದು 8% ಇದೆ. ಅದೇ ರೀತಿ ಎನ್ ವ್ಯಾಲ್ಯೂ ಬಂದು 36 ಮಂತ್ಸ್ ಇದೆ. ಪ್ರಿನ್ಸಿಪಲ್ ಬಂದು ₹50 ಇದೆ. ಇದನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಣ. ಸೊ ಯಾವ ರೀತಿ ಸಾಲ್ವ್ ಮಾಡ್ತೀರಾ, ಮತ್ತೆ ನೋಡಿ ಇದೇ ಫಾರ್ಮುಲಾ ಹಾಕಬೇಕು. ಐ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ಎನ್ ಪ್ಲಸ್ 1 ಡಿವೈಡಿಂಗ್ ಬೈ 2 ಇಂಟು 12 ಇಂಟು ಆರ್ ಬೈ 100. ಸೊ ಆರ್ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 50 ಇಂಟು 36 ಇಂಟು 37 ಡಿವೈಡಿಂಗ್ ಬೈ 2 ಇಂಟು 12 ಇಂಟು 8 ಬೈ 100 ಅಂತ ತಗೋತೀರಾ. ಸೊ ಇಲ್ಲಿ 2 1s 2 4s 50 1s 50 2s. ಸೊ ಅದೇ ರೀತಿ 12 1s 12 3s. ಓಕೆ ನಮ್ಮ ಮಕ್ಕಳ. ಸೊ ಈ ರೀತಿ ಬರುತ್ತೆ. ಸೊ ಇಲ್ಲಿ ಉಳಿದಿರೋದು 3 ಇಂಟು 37, ಇಲ್ಲಿ 2 1s 2 2s ಸಾಲ್ವ್ ಮಾಡ್ಕೊಂಡ್ರೆ 37 ಇಂಟು 2 ಬರುತ್ತೆ. ಸೊ ಇದನ್ನೆಲ್ಲನೂ ಮಲ್ಟಿಪ್ಲೈ ಮಾಡಿದ್ರೆ ಐ ವ್ಯಾಲ್ಯೂ ನಿಮಗೆ ಸೊ 1332 ಬರುತ್ತೆ. 1332. ಓಕೆನಾ. ಸೊ ಈಗ ಸೊ ನೀವೇನು ಮಾಡಬೇಕು, ಸೊ ಇಲ್ಲಿ ಎರಡನ್ನೂ ಸಬ್ಟ್ರಾಕ್ಟ್ ಮಾಡಬೇಕು. ಹೌ ಮಚ್ ಮೋರ್ ಅಂತ ಕೇಳಿರೋದು, ಕರೆಕ್ಟ್ ಅಲ್ವಾ. ದಿಸ್ ಈಸ್ ದ ಇಂಟ್ರೆಸ್ಟ್ 1, ದಿಸ್ ಈಸ್ ದ ಇಂಟ್ರೆಸ್ಟ್ 2. ಎರಡೂ ಇಂಟ್ರೆಸ್ಟ್ನ ಸಬ್ಟ್ರಾಕ್ಟ್ ಮಾಡಿ. ಐ ಈಸ್ ಈಕ್ವಲ್ ಟು ಹೌ ಮಚ್ ಮೋರ್ ಅಂತ ಬಂದಾಗ I2 ಮೈನಸ್ I1 ಮಾಡ್ತೀನಿ. ಸೊ ಅವಾಗ 1332 ಮೈನಸ್ 1110 ಬಂದಾಗ ಸೊ ನಿಮ್ಮ ಇದನ್ನು ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೆ ಹೇಳ್ತೀರಾ. ಸೊ 322. ಸೊ ₹222. ಸೊ ಇದು ನಿಮ್ಮ more interest getting. ಸೊ ಬೈ ಇನ್ವೆಸ್ಟಿಂಗ್ ₹250 ಅಂತ ಹೇಳ್ತಾ ಇದ್ದೀನಿ. ನಾವು ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನು ಹೇಳಿದಾನೆ, ಟ್ರಯಾಂಗಲ್ ಎ ಬಿ ಸಿ. ಇನ್ ಗಿವನ್ ಟ್ರಯಾಂಗಲ್ ಎ ಬಿ ಸಿ, ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಹೇಳಿದಾನೆ. ನೋಡಿ ಮಕ್ಕಳಲ್ಲಿ ಆಂಗಲ್ ಎ ಬಿ ಸಿ ಇದು ಬಂದು 90 ಡಿಗ್ರಿ ಅಂತ ಹೇಳಿದಾನೆ. ಅದೇ ರೀತಿ ಎ ಬಿ ಲೆಂತ್, ವಾಟ್ ಇಸ್ ದ ಲೆಂತ್ ಆಫ್ ಎ ಬಿ ಅಂದ್ರೆ 20 ಸೆಂಟಿಮೀಟರ್ ಹೇಳಿದಾನೆ. ಅದೇ ರೀತಿ ಎ ಸಿ ಬಂದು ವಾಟ್ ಇಸ್ ದ ಲೆಂತ್ ಆಫ್ ಎ ಸಿ ಬಂದು 25 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ನೋಡಿ ಬರೀತಾ ಹೋಗ್ತೀನಿ. ಎ ಬಿ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್ ಇದೆ, ಎ ಸಿ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಇದೆ. ಸೊ ಅದೇ ರೀತಿ ಡಿ ಇಸ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದೆ. ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಸೊ ಡಿ ಇ ಅನ್ನೋದು ಎ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಆಬ್ವಿಯಸ್ಲಿ ಆಂಗಲ್ ಇ ಏನಾಗಿರುತ್ತೆ ಇಲ್ಲಿ 90 ಡಿಗ್ರಿ. ಡಿ ಇ ಎ 90 ಡಿಗ್ರಿ ಇದೆ, ಅದು ಕೂಡ ಕೊಟ್ಟಿದ್ದಾನೆ. ಅದೇ ರೀತಿ ಲಾಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಡಿ ಇ ಮೆಜರ್ಮೆಂಟ್ ಎಷ್ಟಿದೆ ಅಂದ್ರೆ 3 ಸೆಂಟಿಮೀಟರ್ ಇದೆ ಅಂತ ಹೇಳಿದಾನೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ವಿ ನೀಡ್ ಟು ಪ್ರೂವ್ 3 ಥಿಂಗ್ಸ್, ಅಥವಾ ವಿ ನೀಡ್ ಟು ಸಾಲ್ವ್ 3 ಥಿಂಗ್ಸ್. ಸೊ ಏನಂದ್ರೆ ಫಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ಯು ನೀಡ್ ಟು ಪ್ರೂವ್ ದಟ್ ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಎ ಇ ಡಿ ಅಂತ ಪ್ರೂವ್ ಮಾಡಬೇಕು. ಅದಾದ್ಮೇಲೆ ನೀವು ಈ ಬಿ ಸಿ ಲೆಂತ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಎ ಡಿ ಲೆಂತ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅದೇ ರೀತಿ ಎ ಇ ಲೆಂತ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಈ 3 ಥಿಂಗ್ಸ್ ನ ಕ್ವಶನ್ ನಂಬರ್ 2 ನಲ್ಲಿ ಸಾಲ್ವ್ ಮಾಡ್ತೀರಾ. ಇನ್ ಲಾಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಬಿ ಇ ಸಿ ಡಿ ರೆಪ್ರೆಸೆಂಟ್. ನೋಡಿ ಇಲ್ಲಿ ಬಿ ಇ ಸಿ ಡಿ, ಓಕೆನಾ, ಅಥವಾ ಬಿ ಸಿ ಇ ಡಿ ಅಂತ ಹೇಳಿದ ನೋಡಿ ಈ ಪಾರ್ಟ್. ಸೊ ಬಿ ಸಿ ಇ ಡಿ ಅನ್ನೋದು ಇಟ್ಸ್ ಏರಿಯಾ ಆಫ್ ದಿ ಲ್ಯಾಂಡ್, ಮ್ಯಾಪ್ ವಾಸ್ ಆಕ್ಚುಯಲ್ ಏರಿಯಾ ಆಫ್ ದಿ ಗ್ರೌಂಡ್. ಈ ಗ್ರೌಂಡಿನ ಏರಿಯಾ ಬಂದು 576 ಅಂತ ಹೇಳಿದ್ದಾನೆ. 576 ಮೀಟರ್ ಸ್ಕ್ವೇರ್ ಇದೆ. ಸೊ ನೀವು ಇದನ್ನ ಯೂಸ್ ಮಾಡಿಕೊಂಡು ಏನ್ ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದ ಸ್ಕೇಲ್ ಫ್ಯಾಕ್ಟರ್ ಆಫ್ ದಿ ಮ್ಯಾಪ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ಮಾಡ್ತಾ ಹೋಗೋಣ. ಸೊ 1 to 1 ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ. ನೌ ಸೊ ಫಸ್ಟ್ ನಾನೇನ್ ಪ್ರೂವ್ ಮಾಡ್ತೀನಿ ಅಂದ್ರೆ ಫಸ್ಟ್ ಐ ವಿಲ್ ಗೋ ಥ್ರೂ. ಸೊ ಇಲ್ಲಿ ಫಸ್ಟ್ ಇದನ್ನ ಪ್ರೂವ್ ಮಾಡ್ತಾ ಹೋಗೋಣ. ಫಸ್ಟ್ ಪಾರ್ಟ್. ಸೊ ಕ್ವಶನ್ ನಂಬರ್ 1. ನಾವು ಎ. ಸೊ ಕನ್ಸಿಡರ್. ಸೊ ಫಸ್ಟ್ ನಾವು ಏನು ಕನ್ಸಿಡರ್ ಮಾಡಬೇಕು, ಎರಡು ಟ್ರಯಾಂಗಲ್ ನ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಫಸ್ಟ್ ಆ ಎರಡು ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಯಾವುದು ಎ ಇ ಡಿ. ಓಕೆನಾ, ಟ್ರಯಾಂಗಲ್ ಎ ಇ ಡಿ. ಸೊ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಮಕ್ಕಳ ನೋಡಿ ಜಸ್ಟ್ ಈ ರೀತಿ ಬರೀತೀನಿ. ಟ್ರಯಾಂಗಲ್ ಎ ಬಿ ಸಿ ಅನ್ಕೊಳ್ಳಿ. ಸೊ ದಿಸ್ ಇಸ್ 90 ಡಿಗ್ರಿ ಅನ್ಕೊಳ್ಳಿ, ಎ ಬಿ ಸಿ. ಅದೇ ರೀತಿ ಇನ್ನೊಂದು ಟ್ರಯಾಂಗಲ್ ತಗೋಬೇಕು. ಸೊ ದಟ್ ಈಸ್ ಟ್ರಯಾಂಗಲ್ ಎ ಇ ಡಿ.
ಇಲ್ಲೂ ಕೂಡ 90 ಡಿಗ್ರಿ ಇದೆ. 90 ಡಿಗ್ರಿ ಸೇಮ್ ಇದೆ ಅಲ್ವಾ ಮಕ್ಕಳ? ನಾನೇನು ಮಾಡ್ತೀನಿ ನೋಡಿ, ಈ ರೀತಿ ಬರ್ಕೋತೀನಿ. ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಇ ಡಿ. ಸೊ ಇಲ್ಲಿ ರೀಸನ್ ಏನು ಬರೆಯೋದಾದ್ರೆ, ರೀಸನ್ ಬರೀತೀನಿ ನಾನು, ಈಚ್ 90 ಡಿಗ್ರಿ. ಓಕೆನಾ, ಫಸ್ಟ್ ಕಂಡೀಷನ್. ಸೊ ನಾವು ಸೆಕೆಂಡ್ ಕಂಡೀಷನ್ ಏನು ಅಂದರೆ ನೋಡಿ, ಟ್ರಯಾಂಗಲ್ ಅಥವಾ ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಎ ಡಿ ಅಂತ ತಗೋತೀನಿ. ಏನು ಸರ್ ಇದು? ಸೊ ಇಲ್ಲಿ ನೋಡಿ, ಇಲ್ಲಿ ಬಿ ಎ ಸಿ. ಸೊ ಇಲ್ಲಿ ಈ ಆ್ಯಂಗಲ್ ಎ ಸೇಮ್ ಬರುತ್ತೆ. ಹೆಂಗೆ ಸರ್ ಅಂದರೆ, ಮೇನ್ ಡಯಾಗ್ರಾಮಿಗೆ ಬನ್ನಿ. ನೋಡಿ, ಇಲ್ಲಿ ಕಂಪ್ಲೀಟ್ ಟ್ರಯಾಂಗಲ್ನ ತಗೋತೀನಿ. ಕಂಪ್ಲೀಟ್ ಟ್ರಯಾಂಗಲ್ನ ತಗೊಂಡ್ರು ಸೊ ಇಲ್ಲಿ ಆ್ಯಂಗಲ್ ಎ ಇಸ್ ಸೇಮ್, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಈ ಪಾರ್ಟ್ನ ತಗೊಂಡ್ರು ಕೂಡ ಇದೇ ಆ್ಯಂಗಲ್ ಬರುತ್ತೆ. ಆ್ಯಂಗಲ್ ಡಸ್ ನಾಟ್ ಚೇಂಜ್, ಎ ಆ್ಯಂಗಲ್ ಚೇಂಜ್ ಆಗೋದಿಲ್ಲ. ಸೊ ಹಂಗಾಗಿ ಬಿ ಎ ಸಿ ಇಸ್ ಈಕ್ವಲ್ ಟು ಇ ಎ ಡಿ ಅಂತ ತಗೋತೀನಿ. ಸೊ ಇದು ಕಾಮನ್ ಆ್ಯಂಗಲ್ ಅಂತ ಹೇಳ್ಬೋದು. ರೀಸನ್ ಕಾಮನ್ ಆ್ಯಂಗಲ್. ಸೊ ಇಲ್ಲಿ ನಮಗೆ ಡಬಲ್ ಎ ಕ್ರೈಟೀರಿಯಾ ಪ್ರಕಾರ ಏನು ಹೇಳ್ಬೋದು ಅಂದರೆ, ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಎ ಇ ಡಿ ಅಂತ ಹೇಳ್ಬೋದು. ಸೊ ಯಾವ ಕ್ರೈಟೀರಿಯಾ ಪ್ರಕಾರ? ಡಬಲ್ ಎ ಕ್ರೈಟೀರಿಯನ್ ಪ್ರಕಾರ. ಸೊ ಡಬಲ್ ಎ ಕ್ರೈಟೀರಿಯನ್ ಪ್ರಕಾರ ಸೊ ಟ್ರಯಾಂಗಲ್ ಎ ಬಿ ಸಿ ಅನ್ನೋದು ಎ ಡಿ ಅನ್ನೋದು ಸಿಮಿಲರ್ ಅಂತ ಹೇಳ್ಬೋದು. ಸೊ ಇದು ಫಸ್ಟ್ ಕಂಡೀಷನ್. ನೌ ಸೊ ಈ ಸಿಮಿಲರ್ ಕಂಡೀಷನ್ ಯೂಸ್ ಮಾಡಿಕೊಂಡು ನಾನು ಇನ್ನೊಂದು ಬರಿಬೋದು. ಏನು ಸರ್ ಬರಿಬೋದು? ಸೊ ಸೈಡ್ಸ್, ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರುತ್ತೆ? ಪ್ರಪೋರ್ಷನಲ್ ಆಗಿರುತ್ತೆ. ಅದು ಗೊತ್ತಿರೋದ್ರಿಂದ ನಾನು ಈ ರೀತಿ ಬರಿತೀನಿ, ಎ ಬಿ ಡಿವೈಡಿಂಗ್ ಬೈ ಎ ಇ. ಸೊ ಎ ಬಿ ಡಿವೈಡಿಂಗ್ ಬೈ ಎ ಇ is equal to BC dividing by ED. So BC dividing by ED, that will be equal to, so BC dividing by ED is equal to, ಲಾಸ್ಟ್ ಅಲ್ಲಿ ಏನು ಬರೀಬಹುದು ಅಂದರೆ AC dividing by AD ಅಂತ ಬರೀಬಹುದು. ಸೊ ಇದು ಪ್ರಪೋರ್ಷನಾಲಿಟಿ. ಸೊ ಸಿನ್ಸ್ ದೇ ಆರ್ ಸಿಮಿಲರ್. ಓಕೆನಾ. ನಾವು ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 2 ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಬಿ ಸಿ ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಬಿ ಸಿ ಲೆಂತ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೋಡಿ ಮಕ್ಕಳ, ಇಲ್ಲಿ ಎ ಸಿ ಲೆಂತ್ 25 ಇದೆ, ಎ ಬಿ ಲೆಂತ್ 20 ಇದೆ. ಸೊ ಇದು ಆ್ಯಂಗಲ್ 90 ಡಿಗ್ರಿ ಇದೆ. 90 ಡಿಗ್ರಿ ಇದ್ರೆ ಬಿ ಸಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಲ್ವಾ? ಸೊ ಯಾವ ರೀತಿ? ಬೈ ಪೈಥಾಗೋರಿಯನ್ ಥಿಯರಮ್. ಓಕೆನಾ. ಸೊ ಎ ಸಿ ಸ್ಕ್ವೇರ್ is equal to AB square plus BC square. So we know the value of AC square, that is 25 square is equal to 20 square plus 20 square plus BC square. ಓಕೆನಾ. ಸೊ 625, ಸೊ ಪ್ಲಸ್ ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, 400 is equal to BC square. ಸೊ ಎರಡನ್ನ ಸಬ್ಟ್ರಾಕ್ಟ್ ಮಾಡಿ ನಿಮಗೆ 225 ಬರುತ್ತೆ. 225 is equal to BC square ಇರುತ್ತೆ. BC is equal to 15 ಸೆಂಟಿಮೀಟರ್. ಸೊ BC ವ್ಯಾಲ್ಯೂ ಎಷ್ಟು ಬರುತ್ತೆ ಮಕ್ಕಳ? 15 ಸೆಂಟಿಮೀಟರ್ ಬರ್ತಾ ಹೋಗುತ್ತೆ. ಸೊ ನಾವು ಸೊ ಇಲ್ಲಿ ಒಂದನ್ನು ಫೈಂಡ್ ಔಟ್ ಮಾಡಿದ್ರಿ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ನೋಡ್ತಾ ಹೋಗಿ, ಕ್ವಶನ್ ನಂಬರ್ ಬಿ ನಲ್ಲೇ ಇನ್ನೂ ಎರಡನ್ನ ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡಬೇಕು? ಎ ಡಿ ಫೈಂಡ್ ಔಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿಗೆ ಬನ್ನಿ. ಸೊ ಇಯರ್ ಸೊ ಐ ವಿಲ್ ಟೇಕ್ ದಿಸ್ ಪಾರ್ಟ್. ಸೊ ನೋಡಿ, ಇಲ್ಲಿ ಎ ಡಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಈ ಎರಡು ಥಿಂಗ್ಸ್ನ ಕನ್ಸಿಡರ್ ಮಾಡ್ತೀನಿ ನಾನು. ಬಿ ಸಿ ಡಿವೈಡಿಂಗ್ ಬೈ ಇ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡಿಂಗ್ ಬೈ ಎ ಡಿ. ಓಕೆನಾ. ವಾಟ್ ಇಸ್ ದ ಲೆಂತ್ ಆಫ್ ಬಿ ಸಿ? ಬಿ ಸಿ ಲೆಂತ್ ಏನಿದೆ ನೋಡಿ ಮಕ್ಕಳ, ಬಿ ಸಿ ಲೆಂತ್ ಈಗ ಫೈಂಡ್ ಔಟ್ ಮಾಡಿದ್ರಿ, ದಟ್ ಲೆಂತ್ ಇಸ್ 15. ಓಕೆನಾ. ಇ ಡಿ ಲೆಂತ್ ಏನಿದೆ? 3 ಅವನೇ ಕೊಟ್ಟಿದ್ದಾನೆ, ಇ ಡಿ ಅಥವಾ ಡಿ. ಸೊ ಅದ್ರ ಲೆಂತ್ 3 ಇದೆ, ವಿಚ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಲೆಂತ್ ಆಫ್ ಎ ಸಿ? ಎ ಸಿ ಲೆಂತ್ ನೋಡಿ ಇಲ್ಲಿ 25. ಎ ಸಿ ಲೆಂತ್ ಎಷ್ಟಿದೆ? 25 ಡಿವೈಡಿಂಗ್ ಬೈ ಎ ಡಿ ನನಗೆ ಗೊತ್ತಿಲ್ಲ. ಎ ಡಿ ನ್ಯೂಮರೇಟರ್ ಕಳಿಸ್ಕೊಂಡ್ರೆ ವಿಚ್ ಇಸ್ ಈಕ್ವಲ್ ಟು 25 ಇಂಟು 3 ಡಿವೈಡಿಂಗ್ ಬೈ 15 ಬರುತ್ತೆ. 3 1s 3 5s 5 1s 5 5s. ಸೊ ದ ಎ ಡಿ ಲೆಂತ್ ಬಿಕಮ್ಸ್, ಎ ಡಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ಸ್. ಓಕೆನಾ. ಸೊ ನೆಕ್ಸ್ಟ್, ಸೊ ಅದೇ ರೀತಿ ನಾನೇನು ಫೈಂಡ್ ಔಟ್ ಮಾಡಬೇಕು? ಎ ಇ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಐ ವಿಲ್ ಕನ್ಸಿಡರ್ ದೀಸ್ ಟೂ ಥಿಂಗ್ಸ್. ಸೊ ಏನೆಲ್ಲ ಕನ್ಸಿಡರ್ ಮಾಡೋಣ ಅಂದರೆ, ಎ ಬಿ ಡಿವೈಡಿಂಗ್ ಬೈ ಎ ಇ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡಿಂಗ್ ಬೈ ಇ ಡಿ. ಓಕೆನಾ. ಬಿ ಸಿ ಡಿವೈಡಿಂಗ್ ಬೈ ಇ ಡಿ. ಸೊ ಇದನ್ನ ತಗೊಳ್ಳೋದಾದ್ರೆ ವಾಟ್ ಇಸ್ ದ ಲೆಂತ್ ಆಫ್ ಎ ಬಿ? ಎ ಬಿ ಲೆಂತ್ ಎಷ್ಟಿದೆ? 20 ಇದೆ. ಡಿವೈಡಿಂಗ್ ಬೈ ಎ ಇ ಲೆಂತ್ ಎಷ್ಟಿದೆ? ವಾಟ್ ಇಸ್ ದ ಲೆಂತ್ ಆಫ್ ಎ ಇ? ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ವಿಚ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಲೆಂತ್ ಆಫ್ ಬಿ ಸಿ? ಬಿ ಸಿ 15 ಈಗ ಫೈಂಡ್ ಔಟ್ ಮಾಡಿದ್ರಿ. ಡಿವೈಡಿಂಗ್ ಬೈ ಇ ಡಿ ಲೆಂತ್ ಏನು ಬರುತ್ತೆ? ವಾಟ್ ಇಸ್ ದ ಲೆಂತ್ ಆಫ್ ಇ ಡಿ? 3. ಓಕೆನಾ. ಸೊ 20 ಇಂಟು 3 ಡಿವೈಡಿಂಗ್ ಬೈ 15 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಎ ಇ ಅಥವಾ ಇ ಎ. ಸೊ ನಾವು 3 1s 3 5s 5 1s 5 5 4s. ವಾಟ್ ಇಸ್ ದ ಲೆಂತ್ ಆಫ್ ಎ ಇ? ಎ ಇ ಲೆಂತ್ ಏನು ಬರುತ್ತೆ ಅಂದರೆ ಮಕ್ಕಳ 4 ಸೆಂಟಿಮೀಟರ್ ಬರುತ್ತೆ. ಸೊ ಇದಿಷ್ಟು ಕ್ವಶನ್ ನಂಬರ್ ಬಿ ಆಯಿತು. ಸೊ ನಾವು ನೆಕ್ಸ್ಟ್ ಏನು ಸಾಲ್ವ್ ಮಾಡಬೇಕು ಅಂದರೆ ಕ್ವಶನ್ ನಂಬರ್ ಸಿ ಫೈಂಡ್ ಔಟ್ ಮಾಡಬೇಕು. ಸೊ ಇದಿಷ್ಟು ಆಗಿದ್ರೆ ವಿಲ್ ಮೂವ್ ಆನ್. ನೌ ಸೊ ಕ್ವಶನ್ ನಂಬರ್ ಇ ಏನು ಹೇಳ್ತಿದೆ ನೋಡಿ ಮಕ್ಕಳ ಇಲ್ಲಿ. ಸೊ ಇಲ್ಲಿ ನೀವೇನು ಫೈಂಡ್ ಔಟ್ ಮಾಡಬೇಕು? ಯು ನೀಡ್ ಟು ಫೈಂಡ್ ದ ಸ್ಕೇಲ್ ಫ್ಯಾಕ್ಟರ್. ಸೊ ಸ್ಕೇಲ್ ಫ್ಯಾಕ್ಟರ್ ಆಫ್ ದಿ ಮ್ಯಾಪ್. ಸೊ ಈ ರೀತಿ ತಗೋತೀನಿ ನೋಡಿ, ಸ್ಕೇಲ್ ಫ್ಯಾಕ್ಟರ್ ಆಫ್ ಮ್ಯಾಪ್. ಸೊ ಅದನ್ನ ನಾನು ಕೆ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ. ಸೊ ದಟ್ ಈಸ್ ಈಕ್ವಲ್ ಟು, ಸೊ ನಮಗೆ ಏನಾಗಿರುತ್ತೆ ಅಂದರೆ ಏರಿಯಾ ಆಫ್ ಬಿ ಸಿ ಇ ಡಿ ಡಿವೈಡಿಂಗ್ ಬೈ ಆಕ್ಚುಯಲ್
ಏರಿಯಾ ಆಫ್ ಗ್ರೌಂಡ್. ಸೊ ಆ ಗ್ರೌಂಡಿನ ಆಕ್ಚುಯಲ್ ಏರಿಯಾ, ಸೊ ಮತ್ತೆ ಏರಿಯಾ ಎರಡನ್ನು ಡಿವೈಡ್ ಮಾಡಬೇಕು. ಸೊ ಅವಾಗ ನಮಗೆ ಸಿಗುತ್ತೆ. ಸೊ ದಿಸ್ ಈಸ್ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಏರಿಯಾ ಗೊತ್ತಿದೆಯಾ ಮಕ್ಕಳ? ಸೊ ಏರಿಯಾ ಆಫ್ ಟ್ರಯಾಂಗಲ್ ಬಿ ಸಿ ಇ ಡಿ. ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ ಇಲ್ಲಿ, ಸೊ ಲೆಟ್ ಅಸ್ ಕಮ್ ಟು ಡಯಾಗ್ರಾಮ್. ಸೊ ಡಯಾಗ್ರಾಮ್ಗೆ ಬರ್ತಾ ಹೋಗೋಣ. ಸೊ ಇಲ್ಲಿ ನಾನೇನು ಫೈಂಡ್ ಔಟ್ ಮಾಡಬೇಕು ನೋಡಿ, ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಕಂಪ್ಲೀಟ್ ಟ್ರಯಾಂಗಲ್ ಎ ಬಿ ಸಿ ಇದೆ ಅಲ್ವಾ, ಕಂಪ್ಲೀಟ್ ಟ್ರಯಾಂಗಲ್ ಎ ಬಿ ಸಿ ಇದು ಏರಿಯಾ, ಎ ಡಿ ಇದು ಏರಿಯಾ, ಎರಡನ್ನು ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ನನಗೆ ಫೈನಲ್ ಆನ್ಸರ್ ಸಿಗುತ್ತೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ ನೋಡಿ, ಇಲ್ಲಿ ಜಸ್ಟ್ ಐ ವಿಲ್ ಗೋ ಆನ್. ಸೊ ಇಲ್ಲಿ ಒಂದು ರಫ್ ಸ್ಕೆಚ್ ಬರೀತೀನಿ ನೋಡಿ ನಿಮಗೋಸ್ಕರ. ಸೊ ಇಲ್ಲಿ ಟ್ರಯಾಂಗಲ್ ಎ ಬಿ ಸಿ ಇದೆ. ಓಕೆನಾ? ಎ ಬಿ ಸಿ ಟ್ರಯಾಂಗಲ್ ಇದೆ. ಸೊ ಇಲ್ಲಿ ನಮಗೆ ಒಂದು ಲೈನ್ ಇದೆ ಇ ಡಿ. ಓಕೆನಾ? ಸೊ ಎ ಬಿ ಸಿ ನಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ನಲ್ಲಿ, ಓಕೆನಾ, ಏರಿಯಾ ಆಫ್ ಟ್ರಯಾಂಗಲ್ ಎ ಇ ಡಿನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಸಿಗುವಂಥದ್ದು ದಟ್ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ದಿಸ್ ಬಿ ಸಿ, ಏರಿಯಾ ಆಫ್ ಬಿ ಸಿ ಇ ಡಿ. ಓಕೆನಾ? ಬಿ ಸಿ ಡಿ ಇ ಏನಂತ ತೋರಿದೆ ಅದು. ಓಕೆನಾ? ಸೊ ಇದು ಸಿಗುತ್ತೆ. ಸೊ ನಾನೇನು ಮಾಡ್ತೀನಿ ಇಲ್ಲಿ ನೋಡಿ, ಸೊ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎ ಬಿ ಸಿ ಡಿ ಡಿವೈಡಿಂಗ್ ಬೈ ಆಕ್ಚುಯಲ್ ಏರಿಯಾ ಆಫ್ ಗ್ರೌಂಡ್. ಓಕೆನಾ? ಸೊ ದಿಸ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಏರಿಯಾ ಆಫ್ ಬಿ ಸಿ ಇ ಡಿನ ಏನಂತ ತಗೋಬಹುದು ನೋಡಿ, ಏರಿಯಾ ಆಫ್ ಬಿ ಸಿ ಇ ಡಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಇ ಡಿ. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಏರಿಯಾ ಆಫ್ ಬಿ ಇ ಸಿ ಡಿ ಸಿಗುತ್ತೆ. ಡಿವೈಡಿಂಗ್ ಬೈ ಆಕ್ಚುಯಲ್ ಏರಿಯಾ ಬಂದು ಅವನೇ ಕೊಟ್ಟಿದ್ದಾನೆ 576. ಓಕೆನಾ? ಇಲ್ಲಿ ಇನ್ನು ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇಲ್ಲಿ ಬೇಸ್ ಅಂತ ಬಂದಾಗ, ಸೊ ಎ ಬಿ ಸಿ ಟ್ರಯಾಂಗಲ್ಗೆ ಬೇಸ್ ಏನು ಬರುತ್ತೆ ನೋಡಿ, ಬೇಸ್ ಬಿ ಸಿ. ಸೊ ಬಿ ಸಿ ಲೆಂತ್ ಏನಿದೆ, ಬಿ ಸಿ ಲೆಂತ್ 15 ಇದೆ, ಇಂಟು ಹೈಟ್ ಬಂದ್ಬಿಟ್ಟು ಎ ಬಿ ಲೆಂತ್ 20 ಇದೆ, ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಇ ಡಿ ಅಂತ ಬಂದಾಗ ಹಾಫ್ ಆಗೇ ಇರುತ್ತೆ, ಇಂಟು ಬೇಸ್ ಬಂದು ಎ ಇನ ಲೆಂತ್ 4 ಇದೆ, ಅದೇ ರೀತಿ ಇ ಡಿ ಅನ್ನೋದು ಹೈಟ್ ಆಗಿರುತ್ತೆ, ಹೈಟ್ನ ಲೆಂತ್ ಇ ಡಿ ಏನಾಗಿದೆ 3 ಇದೆ. ಓಕೆನಾ? ಸೊ ಇದು ಡಿವೈಡಿಂಗ್ ಬೈ 576 ಇರುತ್ತೆ. ಸೊ ಇಲ್ಲಿ ಸೊ ಏನು ಮಾಡ್ಬೋದು ನೋಡಿ, ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ನಿಮಗೆ ದಿಸ್ ಬಿಕಮ್ಸ್ ಸೊ 150 ಮೈನಸ್ 6. ಸೊ ಇಲ್ಲಿ ಕ್ಯಾನ್ಸಲ್ ಮಾಡೋದೆಲ್ಲ ಕ್ಯಾನ್ಸಲ್ ಮಾಡಿ 22 10s ಆಗುತ್ತೆ, 2 1s 2 2s ಆಗುತ್ತೆ. ಸೊ ಇಲ್ಲಿ 3 2s 6 ಬರುತ್ತೆ, 15 ಇಂಟು 10 150 ಬರುತ್ತೆ. 150 ಡಿವೈಡಿಂಗ್ 150 ಮೈನಸ್ 6 ಡಿವೈಡಿಂಗ್ ಬೈ 576 ಇರುತ್ತೆ. ದಿಸ್ ವಿಲ್ ಬಿ ಈಕ್ವಲ್ ಟು, ದಿಸ್ ಇಸ್ ಇನ್ ಮೀಟರ್ ಸ್ಕ್ವೇರ್. ಸೊ ನಮಗೆ ಆನ್ಸರ್ ಬಂದು ಸೊ ಸೆಂಟಿಮೀಟರ್ ಸ್ಕ್ವೇರಲ್ಲಿ ಇದ್ರೆ ಸಾಕಾಗಿರುತ್ತೆ, ಯಾಕೆಂದರೆ ನೀವು ಸೆಂಟಿಮೀಟರ್ ಸ್ಕ್ವೇರಲ್ಲಿದೆ. ಸೊ ಹಂಗಾಗಿ ವಿ ನೀಡ್ ಟು ಕನ್ವರ್ಟ್ ದಿಸ್. ಸೊ ನಾವು ಸೊ ಇಲ್ಲಿ ಆನ್ಸರ್ ಏನು ಬರುತ್ತೆ ನೋಡಿ, ಸೊ ಇದು 144 ಡಿವೈಡಿಂಗ್ ಬೈ 576 ಇಂಟು 100 ಇಂಟು 100 ಇಸ್ ಈಕ್ವಲ್ ಟು, ಸೊ ಇಲ್ಲಿ ಏನು ಬರುತ್ತೆ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಿಮಗೆ ಸೊ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಡಿವೈಡಿಂಗ್ ಬೈ 40,000 ಬರುತ್ತೆ ಮಕ್ಕಳ. ಸೊ ಇಲ್ಲಿ ಕೆ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಸೊ ಇಲ್ಲೇ ಬರಿತೀನಿ ನೋಡಿ, ಕೆ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಡಿವೈಡಿಂಗ್ ಬೈ 40,000 ಅಂತ ಬಂದಾಗ, ಸೊ ಕೆ ಇಸ್ ಈಕ್ವಲ್ ಟು 1 ಡಿವೈಡಿಂಗ್ ಬೈ ಸೊ 200 ಆಗುತ್ತೆ. 1 ಡಿವೈಡಿಂಗ್ ಬೈ 200, ಸಾರಿ 1 ಡಿವೈಡಿಂಗ್ ಬೈ 200. ಸೊ ದಿಸ್ ಇಸ್ ದ ಸ್ಕೇಲ್ ಫ್ಯಾಕ್ಟರ್ ಆಫ್ ದಿ ಫಾಲೋಯಿಂಗ್ ಥಿಂಗ್. ಸೊ ಇದಿಷ್ಟು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಫಸ್ಟ್ ಸ್ಟೆಪ್ ಏನು ನೋಡಿ, ಫಸ್ಟ್ ಕ್ವಶನ್ ಓದಿ. ಯೂಸಿಂಗ್ ರೂಲರ್ ಅಂಡ್ ಕಾಂಪಸ್ ಫಾರ್ ದ ಫಾಲೋಯಿಂಗ್ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ಎ ಬಿ ಸಿ ವೇರ್ ಎ ಬಿ ಲೆಂತ್ ಇಸ್ 6 cm, ಎ ಸಿ ಲೆಂತ್ ಇಸ್ 4.5 cm, angle BAC is equal to 120 degree, construct a circumference circle for ಎ ಬಿ ಸಿ ಅಂತ ಹೇಳಿದ್ರೆ, ಮೆಜರ್ ಅಂಡ್ ರೈಟ್ ಡೌನ್ ದ ಲೆಂತ್ ಆಫ್ ರೇಡಿಯಸ್ ಆಫ್ ದಿ ಸರ್ಕಲ್ ಅಂತ ಕೂಡ ಹೇಳಿದ್ದಾರೆ. ಸರ್ಕಲ್ದು ರೇಡಿಯಸ್ನ ಕೂಡ ಮೆಜರ್ ಮಾಡಬೇಕು. ಫಸ್ಟ್ ಒಂದಷ್ಟು ಸ್ಟೆಪ್ಸ್ನ ಫಾಲೋ ಮಾಡಬೇಕು ನೀವು. ಇಲ್ಲಿ ವಾಟ್ ಆರ್ ದ ಸ್ಟೆಪ್ಸ್ ಅಂತ ಬಂದಾಗ, ಸೊ ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕು, ಡ್ರಾ ಎ ಲೈನ್ ಸೆಗ್ಮೆಂಟ್. ಒಂದು ಲೈನ್ ಸೆಗ್ಮೆಂಟ್ನ ಡ್ರಾ ಮಾಡಿ. ಡ್ರಾ ಎ ಲೈನ್ ಸೆಗ್ಮೆಂಟ್ ಎ ಬಿ. ಸೊ ಅದ್ರದ್ದು ಲೆಂತ್ ಎಷ್ಟಿರಬೇಕು ಅಂದರೆ 6 cm ಇರಬೇಕು. ಓಕೆನಾ? ಇಲ್ಲೇ ಕೊಟ್ಟಿದ್ದಾನೆ ಎ ಬಿ ಲೆಂತ್ 6 cm, ಅದನ್ನು ಯೂಸ್ ಮಾಡ್ಕೊಳ್ಳಿ. ಫ್ರಮ್ ಪಾಯಿಂಟ್ ಎ, ಸೊ ಸೆಕೆಂಡ್ ಸ್ಟೆಪ್ ಪಾಯಿಂಟ್ ಎ ಇಂದ. ಸೊ ಈಗ ಏನು ಮಾಡಿದ್ರಿ, ಎ ಬಿ, ಸೊ ಇದು ಪಾಯಿಂಟ್ ಎ, ಪಾಯಿಂಟ್ ಬಿ ಅಂದ್ಕೊಳ್ಳಿ. ಸೊ ಇದು 6 cm ಇತ್ತು. ಓಕೆನಾ ಮಕ್ಕಳ? ಸೊ 6 cm ಇತ್ತು. ಅದೇ ರೀತಿ ಪಾಯಿಂಟ್ ಎ ಇಂದ ಸೊ ನೀವೇನು ಮಾಡಬೇಕು ಅಂದರೆ, ಕನ್ಸ್ಟ್ರಕ್ಟ್ ಅನ್ ಆ್ಯಂಗಲ್ ಬಿ ಎ ಎಕ್ಸ್.
ಓಕೆನಾ. ಬಿ ಎ ಎಕ್ಸ್ ಅದೆಷ್ಟಿರಬೇಕು ಅಂದರೆ 120 ಡಿಗ್ರಿ ಇರಬೇಕು. ಸೊ ಯಾವ ರೀತಿ ಮಾಡ್ತೀರಾ, ಸೊ ಇಲ್ಲೊಂದು ಸೆಮಿ ಸರ್ಕಲ್ ಡ್ರಾ ಮಾಡ್ತೀರಾ, ಲೆಸ್ ದೆನ್ ಆಫ್ ತೊಗೊಂಡು, ಸೊ ಇಲ್ಲೊಂದು ಆ್ಯಂಗಲ್ ಕಟ್ ಮಾಡ್ತೀರಾ. ಸೊ ಇಲ್ಲಿಂದ 90 ಡಿಗ್ರಿ ಇದು 120 ಡಿಗ್ರಿ ಇಲ್ಲಿಗೆ ಬರುತ್ತೆ. ಸೊ ಒಂದು ಆ್ಯಂಗಲ್ನ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಈ ರೀತಿ ಒಂದು ಲೈನ್ ಬರುತ್ತೆ. ಸೊ ದಟ್ ಬಿಕಮ್ಸ್ ಎಕ್ಸ್. ಸೊ ಇದು ನಿಮಗೆ 120 ಡಿಗ್ರಿ ಇರುತ್ತೆ. ಕರೆಕ್ಟ್ ಅಲ್ವಾ ಮಕ್ಕಳ? ದಿಸ್ ಇಸ್ ಯೋರ್ 120 ಆ್ಯಂಗಲ್. ಈ ರೀತಿ ಮಾಡ್ತೀರಾ. ನೆಕ್ಸ್ಟ್ ವಿತ್ ಎ ಆಸ್ ಎ ಸೆಂಟರ್, ಎನ ಸೆಂಟರ್ ಅಂತ ಯೂಸ್ ಮಾಡಿಕೊಂಡು ಸೊ 4.5 ರೇಡಿಯಸ್ ಆರ್ಕ್ನ ಕಟ್ ಮಾಡಬೇಕು. 4.5 ರೇಡಿಯಸ್ನ ಆರ್ಕ್ನ ಕಟ್ ಮಾಡಬೇಕು. ಎಲ್ಲಿಂದ ಕಟ್ ಮಾಡ್ತೀರಾ? ಸೊ ಎ ಇಂದ ಸಿಗೆ. ಓಕೆನಾ. ಸೊ ಇಲ್ಲಿಂದ ಎ ಪಾಯಿಂಟಿಂದ 4.5, ಸಪೋಸ್ ಇಲ್ಲಿಗೆ 4.5 ಬರುತ್ತೆ ಅಂದರೆ ಈ 4.5ಗೆ ಸೊ ನೀವು ಕಟ್ ಮಾಡ್ತೀರಾ. ಈ ಪಾಯಿಂಟ್ ನಿಮಗೆ ಸಿ ಆಗುತ್ತೆ. ಅವಾಗ ಎ ಬಿ ಸಿ ಅನ್ನೋ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಆಗುತ್ತೆ. ಡನ್. ನೆಕ್ಸ್ಟ್ ಜಾಯಿನ್ ಬಿ ಅಂಡ್ ಸಿ, ಅದಾಯ್ತಲ್ವಾ. ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಡ್ರಾ ಎ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಫಾರ್ ಎ ಬಿ ಮತ್ತು ಎ ಸಿ. ಎ ಬಿ ಲೈನ್ಗೆ, ಸೊ ಎ ಬಿ ಲೈನ್ಗೆ ಮೋರ್ ದೆನ್ ಹಾಫ್ ತಗೊಂಡು ಸೊ ಇಲ್ಲೊಂದು ಆರ್ಕ್ ಕಟ್ ಮಾಡಿ ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಡ್ರಾ ಮಾಡ್ತೀರಾ. ಅದೇ ರೀತಿ ಎ ಸಿಗೆ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕನ್ಸ್ಟ್ರಕ್ಟ್ ಮಾಡ್ತೀರಾ. ಸೊ ಇಲ್ಲೊಂದು ಆರ್ಕ್ ತಗೊಂಡು ಸೊ ಇಲ್ಲಿ ಮಧ್ಯಕ್ಕೆ ಬರುತ್ತೆ, ಆ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೀರಾ. ಈ ಪಾಯಿಂಟ್ ಯೂಸ್ ಮಾಡಿಕೊಂಡು ಸೊ ಒಂದು ಸರ್ಕಲ್ನ ಡ್ರಾ ಮಾಡ್ತೀರಾ. ಆ ಸರ್ಕಲ್ ಏನಾಗಿರ್ಬೇಕು ಅಂದರೆ 3 ಸೈಡ್ಗೂ ಟಚ್ ಆಗಬೇಕು ಈ ರೀತಿ. ಓಕೆನಾ. ಈ ರೀತಿ ಟಚ್ ಆಗೋ ಥರ ಒಂದು ಸರ್ಕಲ್ ಬರುತ್ತೆ. ಸೊ ಸರ್ಕಲ್ನ ಡ್ರಾ ಮಾಡ್ಬೇಕು ನೀವು. ಓಕೆನಾ. ಸೊ ಇದಕ್ಕೆ ಡ್ರಾ ಮಾಡಿದ್ಮೇಲೆ ಸೊ ಈ ಪಾಯಿಂಟಿಂದ ರೇಡಿಯಸ್ ಸರ್ಕಲ್ನ ಇದಕ್ಕೆ ಎಷ್ಟಿದೆ ಸೊ ಮೆಷರ್ ಮಾಡಿ. ಸೊ ಆ ರೇಡಿಯಸ್ ವ್ಯಾಲ್ಯೂ ಏನು ಬರುತ್ತೆ ಅಂತ ಬರೀಬೇಕು. ನೀವು ಕರೆಕ್ಟಾಗಿ ಡ್ರಾ ಮಾಡಿದ್ರೆ ರೇಡಿಯಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 5.2 ಸೆಂಟಿಮೀಟರ್ ಸೊ ಬರುತ್ತೆ. ಸೊ ನೀವು ಡಯಾಗ್ರಾಮ್ ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ ಸೊ ಡಯಾಗ್ರಾಮ್ ಈ ರೀತಿ ಬರ್ತಾ ಹೋಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಈ ರೀತಿ ಡಯಾಗ್ರಾಮ್ ಬರುತ್ತೆ ನೀವು ಕರೆಕ್ಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ರೆ. ಸೊ ಇದು ನಿಮ್ಮ ರೇಡಿಯಸ್. ಸೊ ಈ ಪಾಯಿಂಟಿಂದ ಸೊ ಇಲ್ಲಿಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೆ ಅನ್ನೋದಾದರೆ ಸೊ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಇದು ರೇಡಿಯಸ್ ಆಗಿರುತ್ತೆ. ದಿಸ್ ರೇಡಿಯಸ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 5.2 ಸೆಂಟಿಮೀಟರ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್. ಸೊ ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೀವೇನು ಮಾಡಬೇಕು ನೋಡಿ. ಸೊ ಈ 4 ಕ್ವಶನ್ಸ್ ಇದ್ದಾವೆ. ಓಕೆನಾ. 4 ಮಾರ್ಕ್ಸ್ ಕ್ವಶನ್ ಇದು. ಸೊ ಎ ಈಸ್ ಈಕ್ವಲ್ ಟು ಏನು ಕೊಟ್ಟಿದೆ ನೋಡಿ, 1 2 3 4 ಇದೆ. ಬಿ ಈಸ್ ಈಕ್ವಲ್ ಟು 2 1 4 2 ಇದೆ. ಅದೇ ಥರ ಸಿ ಈಸ್ ಈಕ್ವಲ್ ಟು -5 1 7 -4 ಇದೆ. ಸೊ ಫಸ್ಟ್ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಎ ಪ್ಲಸ್ ಸಿ ಫೈಂಡ್ ಔಟ್ ಮಾಡಬೇಕು. ಸೊ ಕ್ವಶನ್ ನಂಬರ್ ಎ. ಓಕೆನಾ. ಎ ಸೊ ಏನಿದೆ 1 2 3 4. ಅದೇ ಥರ ಪ್ಲಸ್ ಸಿ ಏನಿದೆ -5 1 7 -4. ಸೊ ಇಲ್ಲಿ ನೀವೇನು ಮಾಡಬೇಕು, 1 -5 2 + 1 ಸೊ 3 + 7 ಅದೇ ರೀತಿ 4 -4 ಬರುತ್ತೆ. ಓಕೆನಾ. ಸೊ ಇದನ್ನ ಸಾಲ್ವ್ ಮಾಡೋದಾದರೆ ಸೊ ನಿಮ್ಗೆ ಏನು ಬರುತ್ತೆ ನೋಡಿ, ಎ ಪ್ಲಸ್ ಸಿ ಏನು ಬರುತ್ತೆ, ಎ ಪ್ಲಸ್ ಸಿ ವಿಲ್ ಬಿ ಈಕ್ವಲ್ ಟು -4 3. ಸೊ ಅದೇ ಥರ ಇಲ್ಲಿ 10 ಇಲ್ಲಿ 0. ಇದು ನಿಮ್ಮ ಫಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಸೊ ಕ್ವಶನ್ ನಂಬರ್ ಬಿ ಟೈಮ್ಸ್ ಆಫ್ ಎ ಪ್ಲಸ್ ಸಿ ಅಂತಿದೆ. ಅಂದರೆ ಬಿ ಜೊತೆಗೆ ಎ ಪ್ಲಸ್ ಸಿನ ಮಲ್ಟಿಪ್ಲೈ ಮಾಡಬೇಕು. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ ಇಯರ್? 2 1 4 2. ಸೊ ಇದು ನಿಮ್ಮ ಮ್ಯಾಟ್ರಿಕ್ಸ್. ಸೊ ಇಂಟು ಎ ಪ್ಲಸ್ ಸಿ ಏನಿದೆ -4 3 10 0 ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡ್ತೀರಾ. ಸೊ ರೋ ಮತ್ತು ಕಾಲಮ್ ವೈಸ್ ಮಾಡಬೇಕು. ಸೊ ರೋ ವೈಸ್ ಫಸ್ಟ್ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ 2 × -4 + 1 × 10. ನಾವು ನೆಕ್ಸ್ಟ್ ಏನು ಬರುತ್ತೆ ನೋಡಿ ಇಲ್ಲಿಗೆ ಬಂದಾಗ. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ 2 × 3 + 1 × 0. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ 2 4 ಅಲ್ವಾ ಇದು, ಓಕೆ ಸಾರಿ, 4 × -4 ಪ್ಲಸ್ ಇದು 2 ಅಲ್ವಾ ಮಕ್ಕಳ. ಸೊ 2 × 10. ನೆಕ್ಸ್ಟ್ 2 × 10 ಆಯ್ತಲ್ಲ. ಸೊ ಈಗ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 4 × 3 + 2 × 0. ಓಕೆನಾ. ಸೊ ಇದಿಷ್ಟ ಆಯಿತು ಲಾಸ್ಟ್. ಸೊ 4 2s are 8 -8 + 10. ಇಲ್ಲಿ 3 2s are 6 + 0. ಸೊ ಇಲ್ಲಿ -16 + 20. ಸೊ ಇಲ್ಲಿ 4 3s are 12 12 + 0 ಇರುತ್ತೆ. ಸೊ ಇದನ್ನ ಸಾಲ್ವ್ ಮಾಡಿದಾಗ ನಿಮಗೆ
ಸೊ ಬಿ ಟೈಮ್ಸ್ ಆಫ್ ಎ ಪ್ಲಸ್ ಸಿ, ಬಿ ಟೈಮ್ಸ್ ಆಫ್ ಎ ಪ್ಲಸ್ ಸಿ ಏನು ಬರುತ್ತೆ ನೋಡೋದಾದರೆ, ಸೊ ಇಲ್ಲಿ 2 ಬರುತ್ತೆ, ಇಲ್ಲಿ 6 ಬರುತ್ತೆ, 4 12. ಸೊ ಇದು ನಿಮ್ಮ ಬಿ ಟೈಮ್ಸ್ ಆಫ್ ಎ ಪ್ಲಸ್ ಸಿ. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಸಿ ಫೈಂಡ್ ಔಟ್ ಮಾಡಬೇಕಲ್ವಾ? 5 ಟೈಮ್ಸ್ ಆಫ್ ಬಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಸ್ಕೇಲರ್ ಮಲ್ಟಿಪ್ಲಿಕೇಶನ್, 5ಗೆ ಬಿ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಓಕೆನಾ? ಸೊ ಇದು ಈಸಿಯರ್ ಆಗಿ ಬರುತ್ತೆ. ಸೊ ಜಸ್ಟ್ ಮಲ್ಟಿಪ್ಲೈ ಆಲ್ ದ ಥಿಂಗ್ಸ್. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ 5 ಇಂಟು 2 5 ಇಂಟು 1, ಅದೇ ಥರ 5 ಇಂಟು 4 5 ಇಂಟು 2. ಸೊ ಇದನ್ನೆಲ್ಲ ಡೈರೆಕ್ಟಾಗಿ ಮಾಡೋದಾದರೆ, ಸೊ 5 2s are 10, 5 1s are 5, 5 4s are 20, 5 2s are 10. ಸೊ ಇದು ನಿಮ್ಮ 5B ಆಗಿರುತ್ತೆ. ಸೊ ಅಟ್ ಲಾಸ್ಟ್ ಸೊ ಡಿ ಕ್ವಶನ್ ನಂಬರ್ ಡಿ ಸಾಲ್ವ್ ಮಾಡೋದಾದರೆ, ಸೊ ಇಲ್ಲಿ ಏನು ಮಾಡಬೇಕು ನೋಡಿ, ಬಿ ಟೈಮ್ಸ್ ಆಫ್ ಎ ಪ್ಲಸ್ ಸಿ ಮೈನಸ್ 5B ಇದೆ. ಓಕೆನಾ? ಬಿ ಟೈಮ್ಸ್ ಆಫ್ ಎ ಪ್ಲಸ್ ಬಿ ಇಲ್ಲಿ ಫೈಂಡ್ ಔಟ್ ಮಾಡಿದ್ರಲ್ವಾ ಇದು. ಸೊ ಏನಿದೆ ನೋಡಿ ಇಲ್ಲಿ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು, ಸೊ ಮ್ಯಾಟ್ರಿಕ್ಸ್ ನೀಟಾಗಿ ಬರ್ಕೊಳ್ಳಿ, 2 6 4 12. ಓಕೆನಾ? ಅದನ್ನು ಮೈನಸ್ 5B ಜೊತೆ ಸಬ್ಟ್ರಾಕ್ಷನ್ ಮಾಡಬೇಕು. 10 5 20 10. ಸೊ ಸಬ್ಟ್ರಾಕ್ಟ್ ಮಾಡೋದಾದರೆ, ಸೊ ಇಲ್ಲಿ 2 ಮೈನಸ್ 10, 6 ಮೈನಸ್ 5, 4 ಮೈನಸ್ 20, ಸೊ 12 ಮೈನಸ್ 10. ಓಕೆನಾ? ಸೊ ನಾವು ಸೊ 10ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 8 ಬರುತ್ತೆ, 4ಅಲ್ಲಿ 20 ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 16 ಬರುತ್ತೆ, ಸೊ ಇಲ್ಲಿ 1 ಬರುತ್ತೆ, ಸೊ ಇಲ್ಲಿ 2 ಬರುತ್ತೆ. ಸೊ ಮೈನಸ್ 8 1, ಮೈನಸ್ 16 2. ಸೊ ದಿಸ್ ಈಸ್ ಯುವರ್ ಬಿ ಟೈಮ್ಸ್ ಆಫ್ ಎ ಪ್ಲಸ್ ಸಿ ಮೈನಸ್ 5Bಯ ರಿಸಲ್ಟ್ ಆಗಿದೆ. ಸೊ ಇದೊಂದು ಈಸಿಯೆಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 3. ಸೊ ಇಲ್ಲಿ ನೋಡೋದಾದ್ರೆ ಮಕ್ಕಳ, ನಿಮಗೆ 5 ಮಾರ್ಕ್ಸ್ ಕ್ವಶನ್ ಆಗಿದೆ ಇದು. ಸೊ ಇಲ್ಲಿ ಗ್ರಾಫ್ ಕೊಟ್ಟಿದ್ದಾನೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ಸಮ್ ಕ್ವಶನ್ಸ್ ಕೊಟ್ಟಿದ್ದಾನೆ, ಅದನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಗಿವನ್ ಗ್ರಾಫ್ ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳಿದ್ದಾನೆ. ಯೂಸ್ ದ ಗ್ರಾಫ್, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್. ಸೊ ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ಎ ಬಿ ಸಿ ಡಿ ಅಂತೇಳಿ ನಾನು ಫಸ್ಟ್ ಕೋಆರ್ಡಿನೇಟ್ಸ್ನ ಬರೀತಾ ಹೋಗ್ಬೇಕು. ಸೊ ಇಲ್ಲೇ ನೋಡೋಣ ಫಸ್ಟು. ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಈ ರೀತಿ ಬರೀಬೇಕು. ಸೊ ಇಲ್ಲಿ ಚೇಂಜಿಂಗ್. ಓಕೆ, ಸೊ ಇಲ್ಲೇ ಬರೆದು ಬಿಡ್ತೀನಿ, ಅಲ್ಲಿ ಗ್ರಾಫ್ ಮೇಲೆ ನೀಟಾಗಿ ಬರೆಯೋಕೆ ಆಗ್ತಿಲ್ಲ. ಸೊ ಜಸ್ಟ್ ಐ ವಿಲ್ ಚೆಕ್. ಓಕೆ, ಸೊ ಬ್ಲೂನೇ ಬೆಸ್ಟ್ ಅನ್ಸುತ್ತೆ. ಸೊ ಟ್ರೈ ಸ್ವಲ್ಪ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಸೈಡಲ್ಲಿ ಬರೀತೀನಿ. ಓಕೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಏನಿದೆ ನೋಡಿ ಮಕ್ಕಳ, ಎನಲ್ಲಿ ಎಕ್ಸ್ ವ್ಯಾಲ್ಯೂ 3 ಇದೆ. ಸೊ ಎಕ್ಸ್ ವ್ಯಾಲ್ಯೂ 3, ವೈ ವ್ಯಾಲ್ಯೂ ಸೊ ಇಲ್ಲೂ ಕೂಡ 3ನೇ ಇದೆ. ಸೊ 3, 3 ಆಗುತ್ತೆ. ಸೊ ನೆಕ್ಸ್ಟ್ ಬಿ ಅಂತ ಬಂದಾಗ, ಸೊ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ, -2, ಸೊ ಇಲ್ಲಿ ಸಾರಿ 0, ಎಕ್ಸ್ ವ್ಯಾಲ್ಯೂ 0 ಇದೆ, ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ -2 ಇದೆ. ಓಕೆನಾ? ದಿಸ್ ಇಸ್ ದ ವೈ ಆಕ್ಸಿಸ್ ಲೈನ್, ಕರೆಕ್ಟ್ ಅಲ್ವಾ? ನಾವು ಸಿ ವ್ಯಾಲ್ಯೂ ಬಂದಾಗ, ಸೊ ಇಲ್ಲಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್, ಎಕ್ಸ್ ವ್ಯಾಲ್ಯೂ -4 ಇದೆ, ಸೊ ವೈ ವ್ಯಾಲ್ಯೂ -2 ಇದೆ. ನೆಕ್ಸ್ಟ್ ಡಿಗೆ ಬಂದಾಗ, ಸೊ ಎಕ್ಸ್ ವ್ಯಾಲ್ಯೂ -1 ಇದೆ, ವೈ ವ್ಯಾಲ್ಯೂ 3 ಇದೆ. ಸೊ ಇಲ್ಲಿ ಕೋಆರ್ಡಿನೇಟ್ಸ್ ಬರೀತಾ ಹೋಗೋಣ. ಕ್ವಶನ್ ನಂಬರ್ ಎ, ಕೋಆರ್ಡಿನೇಟ್ ಎ ಏನಿದೆ ಅಂದರೆ 3, 3. ಕೋಆರ್ಡಿನೇಟ್ ಬಿ ಏನಿದೆ ಅಂದರೆ ಸೊ 0, -2. ಕೋಆರ್ಡಿನೇಟ್ ಸಿ ಏನಿದೆ ಅಂದರೆ -4, -2. ಕೋಆರ್ಡಿನೇಟ್ ಡಿ ಏನಿದೆ ಅನ್ನೋದಾದರೆ ಸೊ -1, 3 ಇದೆ. ಸೊ ಇದು ಕ್ವಶನ್ ನಂಬರ್ ಎಗೆ ಆನ್ಸರ್ ಆಗಿದೆ. ಈಸಿಯೆಸ್ಟ್ ಕ್ವಶನ್ ಅಲ್ವಾ? ಸೊ ಇದನ್ನ ಬರೀಬೋದು. ನೆಕ್ಸ್ಟ್ ಸೊ ಕ್ವಶನ್ ನಂಬರ್ ಬಿ ನೋಡ್ತಾ ಹೋಗಿ. ಕ್ವಶನ್ ನಂಬರ್ ಬಿ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಸೊ ಇಲ್ಲಿ ನಿಮಗೆ ಕೋಆರ್ಡಿನೇಟ್ ಆಫ್ ಪಿ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಕೋಆರ್ಡಿನೇಟ್ ಆಫ್ ಪಿ ಇಲ್ಲಿದೆ, ಕರೆಕ್ಟ್ ಅಲ್ವಾ ಮಕ್ಕಳ? ಈ ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡಬೇಕು. ಸೊ ಇದು ನಮಗೆ ಒಂದು ಪ್ಯಾರಲೋಗ್ರಾಮ್ನ ಬೈಸೆಕ್ಟ್ ಮಾಡ್ತೀನಿ ಅಂದ್ರೆ ದಿಸ್ ವಿಲ್ ಬಿ ಎ ಮಿಡ್ ಪಾಯಿಂಟ್ ಆಗಿರುತ್ತೆ. ಸೊ ಕೋಆರ್ಡಿನೇಟ್, ಸೊ ಕ್ವಶನ್ ನಂಬರ್ ಬಿ ಸಾಲ್ವ್ ಮಾಡ್ತಾ ಇದ್ವಿ. ಕೋಆರ್ಡಿನೇಟ್ ಆಫ್ ಪಿ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ಸೊ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಥವಾ ಬಿ ಡಿ ಯಾವ್ದು ಬೇಕಾದರೂ ಮಾಡಿ. ಓಕೆನಾ? ಎರಡು ಒಂದೇ ಬರುತ್ತೆ. ಸೊ ಇಲ್ಲಿ ಎ ಸಿ ಇರೋದ್ರಿಂದ ಎ ಇದನ್ನ x1 y1 ಅಂತ ತಗೋತೀನಿ, ಸಿ ಇರೋದ್ರಿಂದ ಇದನ್ನ x2 y2 ಅಂತ ತಗೋತೀನಿ. ಸೊ ಇಲ್ಲಿ ಫಾರ್ಮುಲಾ ಏನು ಮಿಡ್ ಪಾಯಿಂಟ್ಗೆ x1 + x2 ಡಿವೈಡಿಂಗ್ ಬೈ 2, y1 + y2 ಡಿವೈಡಿಂಗ್ ಬೈ 2 ಆಗಿರುತ್ತೆ. ವಿಚ್ ಇಸ್ ಈಕ್ವಲ್ ಟು x1 ವ್ಯಾಲ್ಯೂ ಏನಪ್ಪ 3, y1 ವ್ಯಾಲ್ಯೂ ಏನು, x1 ವ್ಯಾಲ್ಯೂ 3 ಆಯ್ತಲ್ವಾ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ x2 -4 ಡಿವೈಡಿಂಗ್ ಬೈ 2, ವಾಟ್ ಇಸ್ ದ ವ್ಯಾಲ್ಯೂ ಆಫ್ y1 3, ವಾಟ್ ಇಸ್ ದ ವ್ಯಾಲ್ಯೂ ಆಫ್ y2 ಸೊ -2 ಡಿವೈಡಿಂಗ್ ಬೈ 2 ಆಗಿರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ ಸೊ -1 ಡಿವೈಡಿಂಗ್ ಬೈ 2, ಸೊ 1 ಡಿವೈಡಿಂಗ್ ಬೈ 2. ಸೊ ಇದು ನಿಮ್ಮ ಮಿಡ್ ಪಾಯಿಂಟ್. ಸೊ ದಿಸ್ ಇಸ್ ದ ಕೋಆರ್ಡಿನೇಟ್ ಆಫ್ ಪಿ, ಕೋಆರ್ಡಿನೇಟ್ ಆಫ್ ಪಿ ಆಗಿರುತ್ತೆ. ಓಕೆನಾ? ಸೊ ನಾವು ಕ್ವಶನ್ ನಂಬರ್ ಸಿ ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ನಂಬರ್ ಸಿ ಏನಿದೆ, ಸೊ ಇಲ್ಲಿ ಫೈಂಡ್ ದ ಸ್ಲೋಪ್ ಆಫ್
ಸೈಡ್ ಬಿ ಸಿ ಅಂಡ್ ಡಿ ಎ ಅಂಡ್ ವೆರಿಫೈ ದಟ್ ದೇ ಆರ್ ಪ್ಯಾರಲಲ್ ಲೈನ್ಸ್ ಅಂತ ಕೇಳಿದ್ದೀನಿ. ಸ್ಲೋಪ್ ಫೈಂಡ್ ಔಟ್ ಮಾಡಿಬಿಟ್ಟು ಪ್ಯಾರಲಲ್ ಅಲ್ವಾ ಅಂತ ಹೇಳಬೇಕು. ಸೊ ಎರಡು ಲೈನಿನ ಸ್ಲೋಪ್. ಸೊ ಸ್ಲೋಪ್ ಆಫ್ ಫಸ್ಟ್ ಸಿ ಬಿ ಫೈಂಡ್ ಔಟ್ ಮಾಡ್ತಾ ಇದೀನಿ. ಸೊ ಇಲ್ಲಿ ಸಿ ಬಿ, ಸೊ ಸಿ ವ್ಯಾಲ್ಯೂನ x1 y1 ಅಂತ ತೊಗೊಳ್ಳಿ. ಸೊ ಬಿ ವ್ಯಾಲ್ಯೂನ x2 y2 ಅಂತ ತೊಗೊಳ್ಳಿ. ಓಕೆನಾ. ಸೊ ಇಲ್ಲಿ ಇದೇ ಥರ ತೊಗೊಳ್ಳೋಣ. ಓಕೆನಾ. ಸಿ ಬಿ, ಸೊ ಇದು x1 y1 ಅಂತ ತೊಗೋತೀನಿ, ಇದನ್ನ x2 y2 ಅಂತ ತೊಗೋತೀನಿ. ಓಕೆನಾ. ನಾವು ಸೊ ಫಾರ್ಮುಲಾ ಏನು, ಸ್ಲೋಪ್ ಆಫ್ ಸಿ ಬಿ ಫೈಂಡ್ ಔಟ್ ಮಾಡೋದಕ್ಕೆ y2 ಮೈನಸ್ y1 ಡಿವೈಡಿಂಗ್ ಬೈ x2 ಮೈನಸ್ x1. ಇದು ನಮ್ಮ ಸ್ಲೋಪ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ. ಸೊ ಇಲ್ಲಿ y2 ವ್ಯಾಲ್ಯೂ ಏನಪ್ಪ, y2 ವಾಟ್ ಇಸ್ ದ ವ್ಯಾಲ್ಯೂ ಆಫ್ y2, -2 ಇದೆ, -2. ಸೊ ಇಲ್ಲಿ ಮೈನಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ y1 ವ್ಯಾಲ್ಯೂ ನಿಮಗೆ y2 -2, y1 ವ್ಯಾಲ್ಯೂ ಕೂಡ -2ನೇ ಇದೆ, 2 ಮೈನಸ್. ಓಕೆ, ಡಿವೈಡಿಂಗ್ ಬೈ ವಾಟ್ ಇಸ್ ದ ವ್ಯಾಲ್ಯೂ ಆಫ್ x2 ವ್ಯಾಲ್ಯೂ, ಸೊ 0 ಇದೆ, -4 ಬರುತ್ತೆ. ಸೊ ಅಂದರೆ ಇಲ್ಲಿ -2 + 2 ಡಿವೈಡಿಂಗ್ ಬೈ, ಸೊ ಇಲ್ಲಿ 4 ಆಗಿರುತ್ತೆ. ಸೊ ದಿಸ್ ಬಿಕಮ್ಸ್ 0. ಸೊ ಸ್ಲೋಪ್ ಆಫ್ ಸಿ ಬಿ ಬಂದು 0 ಆಯಿತು. ಅದೇ ರೀತಿ ಸ್ಲೋಪ್ ಆಫ್ ಡಿ ಎ ಫೈಂಡ್ ಔಟ್ ಮಾಡಬೇಕು. ಸ್ಲೋಪ್ ಆಫ್ ಡಿ ಎ ಬಂದಾಗ ಅದಕ್ಕೂ ಫಾರ್ಮುಲಾ y2 ಮೈನಸ್ y1 ಡಿವೈಡಿಂಗ್ ಬೈ x2 ಮೈನಸ್ x1 ಆಗಿರುತ್ತೆ. ಸೊ ಇಲ್ಲಿ ಡಿ ಎ ಅಂತ ಬಂದಾಗ ಡಿ ಬಿಕಮ್ಸ್ x1 y1, ಅದೇ ರೀತಿ ಎ ಬಿಕಮ್ಸ್ x2 y2. ಓಕೆನಾ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ y2 ವ್ಯಾಲ್ಯೂ 3 ಇದೆ, ಮೈನಸ್ x2 ವ್ಯಾಲ್ಯೂ ಕೂಡ, y2 ವ್ಯಾಲ್ಯೂ ಕೂಡ, y1 ವ್ಯಾಲ್ಯೂ ಕೂಡ 3ನೇ ಇದೆ. ನೆಕ್ಸ್ಟ್ x2 ವ್ಯಾಲ್ಯೂ ಏನಿದೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ x2 ವ್ಯಾಲ್ಯೂ 3 ಇದೆ. ಓಕೆನಾ. 3 ಟೈಮ್ಸ್ ಆಫ್ -1 ಬರುತ್ತೆ. ಸೊ 0 ಬೈ ನಿಮಗೆ ಆನ್ಸರ್ 0 ಡಿವೈಡಿಂಗ್ ಬೈ 4 ಬರುತ್ತೆ. ದಟ್ ಬಿಕಮ್ಸ್ 0 ಓನ್ಲಿ ಆನ್ಸರ್. ಓಕೆನಾ. ಸೊ ಸ್ಲೋಪ್ಸ್ m1 m2, ಸ್ಲೋಪ್ ಆಫ್ ಸಿ ಬಿ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ ಡಿ ಎ. ಸೊ ಎರಡು ಈಕ್ವಲ್ ಇರೋದ್ರಿಂದ ಹೆನ್ಸ್ ಸಿ ಬಿ ಅಂಡ್ ಡಿ ಎ ಆರ್ ಪ್ಯಾರಲಲ್ ಲೈನ್ಸ್. ಸೊ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ಬೋದು. ಸಿನ್ಸ್ ಸ್ಲೋಪ್ ಆರ್ ಈಕ್ವಲ್, ಸ್ಲೋಪ್ ಆಫ್ ಟು ಲೈನ್ಸ್ ಆರ್ ಈಕ್ವಲ್, ದೇ ಆರ್ ಪ್ಯಾರಲಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಸೊ ಫೈಂಡ್ ದ ಈಕ್ವೇಶನ್ ಆಫ್ ದಿ ಲೈನ್ ಡಯಾಗ್ನಲ್ ಎ ಸಿ. ಏನೋ ಡಯಾಗ್ನಲ್ ಲೈನ್ ಇದೆಯಲ್ಲ, ಎ ಸಿ ಅನ್ನೋ ಡಯಾಗ್ನಲ್ ಲೈನಿನ ಸೊ ನೀವೇನು ಫೈಂಡ್ ಔಟ್ ಮಾಡಬೇಕು, ಈಕ್ವೇಶನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಎ ಸಿ ಎಲ್ಲಿದೆ ನೋಡಿ, ಇದು ಈ ಲೈನ್. ಸೊ ಈ ಲೈನ್ ಇದೆಲ್ಲ ಮಕ್ಕಳ, ಈ ಲೈನಿನ ಸ್ಲೋಪ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಸೊ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಸೊ ನಿಮಗೆ x1 y1 x2 y2 ವ್ಯಾಲ್ಯೂ ಗೊತ್ತಿರಬೇಕು. ಸೊ ಅದನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಸೊ ಕ್ವಶನ್ ನಂಬರ್ ಡಿ. ಸೊ ಕ್ವಶನ್ ನಂಬರ್ ಡಿ, ಈಕ್ವೇಶನ್ ಆಫ್ ಡಯಾಗನಲ್ ಲೈನ್ ಎ ಸಿ, ಹೌದಲ್ವಾ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಏನಿದೆ 3,3. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ ವ್ಯಾಲ್ಯೂ ಬಂದು -4, -2 ಇದೆ. ಸೊ ಇಲ್ಲಿ ಈಕ್ವೇಶನ್ ಆಫ್ ಎ ಲೈನ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಯೂಸ್ ಮಾಡ್ತೀನಿ ನೋಡಿ. ಸೊ ಈಕ್ವೇಶನ್ ಆಫ್ ಎ ಲೈನ್, ಸೊ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಈಕ್ವೇಶನ್ ಆಫ್ ಲೈನ್ ಈಕ್ವಲ್ಸ್, ಒಂದು ನಿಮಿಷ. ಓಕೆ. ಸೊ ಈಕ್ವೇಶನ್ ಆಫ್ ಲೈನ್ ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡಿಂಗ್ ಬೈ x2 ಮೈನಸ್ x1 ಟೈಮ್ಸ್ ಆಫ್ x ಮೈನಸ್ x1 ಇಸ್ ಈಕ್ವಲ್ ಟು y ಮೈನಸ್ y1. ಸೊ ಇದು ಈಕ್ವೇಶನ್ ಆಫ್ ಎ ಲೈನ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ. ಓಕೆನಾ. ಸೊ ನಾವು ಈ ಥರನೂ ಬರೀಬೋದು, ಆರ್ ಇನ್ ದ ಸೆನ್ಸ್ ಈಗೂ ಕೂಡ ಬರೀಬೋದು. ನೋಡಿ ಇಲ್ಲಿ ಬರೀತಾ ಹೋಗ್ತೀನಿ. ಸೊ ಈಕ್ವೇಶನ್ ಆಫ್ ಎ ಲೈನ್ ಫಾರ್ಮುಲಾ ಈ ರೀತಿ ಕೂಡ ಬರೀಬೋದು. ಸೊ y ಮೈನಸ್ y1 ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡಿಂಗ್ ಬೈ x2 ಮೈನಸ್ x1. ಇದು ಸ್ಲೋಪ್. ಓಕೆನಾ. ಸೊ ಸ್ಲೋಪ್ ಟೈಮ್ಸ್ ಆಫ್ x ಮೈನಸ್ x1, ಇದು ನಮ್ಮ ಫಾರ್ಮುಲಾ. ಸೊ ಇಲ್ಲಿ ನಮಗೆ ಗೊತ್ತು, ದಿಸ್ ಬಿಕಮ್ಸ್ x1 y1, ಇದು ನಿಮ್ಮ x2 y2. ಸೊ ಇಲ್ಲಿ ಸಾಲ್ವ್ ಮಾಡ್ತಾ ಬನ್ನಿ. y ಮೈನಸ್ y1 ವ್ಯಾಲ್ಯೂ 3 ಇಸ್ ಈಕ್ವಲ್ ಟು, ಸೊ ಇಲ್ಲಿಗೆ ಬಂದಾಗ y2 ವ್ಯಾಲ್ಯೂ ಏನಪ್ಪ, -2 -3 ಡಿವೈಡಿಂಗ್ ಬೈ ವಾಟ್ ಇಸ್ ದ ವ್ಯಾಲ್ಯೂ ಆಫ್ x2 ವ್ಯಾಲ್ಯೂ -4 -3. ಸೊ ಇಂಟು x ಮೈನಸ್ 3ನೇ ಇರುತ್ತೆ. ಓಕೆನಾ. y ಮೈನಸ್ 3 ಇಸ್ ಈಕ್ವಲ್ ಟು -5 ಡಿವೈಡಿಂಗ್ ಬೈ -7 ಇಂಟು x ಮೈನಸ್ 3 ಬರುತ್ತೆ. ಓಕೆನಾ. ಸೊ ಇದನ್ನು ಸಾಲ್ವ್ ಮಾಡೋಣ. ಸೊ ನಾವು y ಮೈನಸ್ ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿ 7 ಮೇಲೆ ಕಳಿಸ್ಕೊಂಡ್ರೆ 7 ಟೈಮ್ಸ್ ಆಫ್ y ಮೈನಸ್ 3 ಇಸ್ ಈಕ್ವಲ್ ಟು 5 ಟೈಮ್ಸ್ ಆಫ್ x ಮೈನಸ್ 3 ಬರುತ್ತೆ. ಸೊ ದಿಸ್ ಈಸ್ 7y ಮೈನಸ್ 21 ಇಸ್ ಈಕ್ವಲ್ ಟು 5x ಮೈನಸ್ 15. ಓಕೆನಾ. ಸೊ ಇಲ್ಲಿ 5x ಮೈನಸ್ 7y ಇಸ್ ಈಕ್ವಲ್ ಟು ಏನು ಬೇಡ, -15 ಪ್ಲಸ್ 21 ಈಕ್ವಲ್ 0 ಅಂತ ತಗೋತೀನಿ. ಓಕೆನಾ. ಸೊ ನಾವು 21ನಲ್ಲಿ 15ನ ಸಬ್ಟ್ರಾಕ್ಟ್ ಮಾಡಿದ್ರೆ ಈಕ್ವೇಶನ್ ಏನು ಬರುತ್ತೆ ನೋಡಿ.
ಸೊ 6 ಬರುತ್ತೆ. ಕರೆಕ್ಟ್ ಅಲ್ವಾ ಮಕ್ಕಳ? 5x minus 7y plus 6 equals to 0. This is the equation of, so equation of diagonal line AC implies 5x minus 7y plus 6 equal to 0. ಸೊ ಇದು ನಮ್ಮ equation of the line ಆಗಿದೆ. ಸೊ ಇದಿಷ್ಟು ಸೆಕ್ಷನ್ ಎ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಬಂದ್ಬಿಟ್ಟು ಸೆಕ್ಷನ್ ಬಿ ಇಂದ ಸಾಲ್ವ್ ಮಾಡ್ತಾ ಹೋಗೋಣ.